ಎಲ್ಲರಿಗೂ ನಮಸ್ಕಾರ. ಉಚಿತ ಅಂತ ಕೇಳಿದ್ರೆ ವ್ಯಾಪಾರದಲ್ಲಿ ಏನಪ್ಪ ಲಾಭ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಉಚಿತ ಅನ್ನೋ ಪದ ಒಂದು ದೊಡ್ಡ ಬಿಸ್ನೆಸ್ ಅಸ್ತ್ರ ಆಗ್ಬೋದು ಅಂತ 100M ಮನಿ ಮಾಡೆಲ್ಸ್ ಹೇಳುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಹೊಸ ಗ್ರಾಹಕರನ್ನು ಪಡೀಬೇಕು ಅಂದ್ರೆ ಅವರಿಗೇನಾದ್ರೂ ಫ್ರೀಯಾಗಿ ಕೊಡೋದು ಒಳ್ಳೆ ಐಡಿಯಾನಾ? ಕೇಳೋಕೆ ಇದು ಒಂಥರ ಉಲ್ಟಾ ಅನ್ಸುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಂದ್ರೇನೆ ಒಂದು ವ್ಯಾಲ್ಯೂ ಕೊಟ್ಟು ಅದಕ್ಕೆ ಹಣ ತಗೊಳ್ಳೋದು. ಆದ್ರೆ ಕೆಲವೊಮ್ಮೆ ಏನನ್ನಾದ್ರೂ ಉಚಿತವಾಗಿ ಕೊಡೋದೇ ನಮ್ಮ ಅತಿ ದೊಡ್ಡ ಲಾಭದ ಮೂಲ ಆಗ್ಬೋದು. ಈ ವಿಶ್ಲೇಷಣೆ ಅದನ್ನೇ ನಮ್ಗೆ ತೋರಿಸುತ್ತೆ. ಇಲ್ಲಿ ನಾವು ಮಾತಾಡ್ತಿರೋದು ಆಕರ್ಷಣಾ ಕೊಡುಗೆಗಳ ಬಗ್ಗೆ. ಅಂದ್ರೆ ಇದು ಸುಮ್ಮನೆ ಏನೋ ಫ್ರೀ ದುಡ್ಡು ಕೊಡೋದಲ್ಲ. ಇದರ ಉದ್ದೇಶ ಏನು ಅಂದ್ರೆ ಜನರ ಗಮನವನ್ನು ಸೆಳೆದು ಆಮೇಲೆ ಅವರನ್ನು ಗ್ರಾಹಕರಾಗಿ ಮಾಡೋದು. ಇದು ಬರೀ ಡಿಸ್ಕೌಂಟ್ ಆಫರ್ ಅಲ್ಲ, ಇದು ಅದಕ್ಕಿಂತ ಹೆಚ್ಚು. ಒಬ್ಬ ಗ್ರಾಹಕರ ಜೊತೆ ನಂಬಿಕೆಯ ಸಂಬಂಧ ಶುರು ಮಾಡೋಕೆ ಇದೊಂದು ಮೊದಲ ಹೆಜ್ಜೆ ಅಷ್ಟೆ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಮಾಡೆಲ್ ಕಡೆ ಹೋಗೋಣ. ನಿಮ್ಮ ಹಣವನ್ನು ಮರಳಿ ಗೆಲ್ಲಿರಿ. ಇದು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದೊಂದು ರೀತಿ ಗೇಮ್ ಇದ್ದ ಹಾಗೆ. ಗ್ರಾಹಕರನ್ನ ಮೋಟಿವೇಟ್ ಮಾಡೋಕೆ ಮತ್ತೆ ರಿಸಲ್ಟ್ಸ್ ಗ್ಯಾರಂಟಿ ಮಾಡೋಕೆ ಈ ಗೇಮಿಫಿಕೇಶನ್ ಅನ್ನ ಬಳಸಲಾಗತ್ತೆ. ಇದ್ರ ಹಿಂದಿನ ತಂತ್ರ ಏನು? ಬನ್ನಿ ತಿಳ್ಕೊಳ್ಳೋಣ. ಇದರ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ನೀವೊಂದು ನಿರ್ದಿಷ್ಟ ಸಮಯದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಿ ಒಂದು ಗೋಲ್ ರೀಚ್ ಮಾಡಿದ್ರೆ ನೀವು ಕಟ್ಟಿದ ಹಣ ನಿಮ್ಗೆ ವಾಪಸ್ ಬರುತ್ತೆ. ಈಗ ಗ್ರಾಹಕರ ಕಡೆಯಿಂದ ಯೋಚನೆ ಮಾಡಿ ನೋಡಿ, ಇದರಲ್ಲಿ ಅವರಿಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ. ಅಕಸ್ಮಾತ್ ಅವರು ಗೋಲ್ ರೀಚ್ ಮಾಡಿದ್ರೆ ಅವರಿಗೆ ರಿಸಲ್ಟ್ ಸಿಕ್ಕಿದ್ದು ಫ್ರೀ ಆಯಿತು. ಇದು ಅವರ ಕಮಿಟ್ಮೆಂಟ್ ಲೆವೆಲ್ ಅನ್ನ ಹೆಚ್ಚಿಸೋಕೆ ಒಂದು ಅದ್ಭುತವಾದ ಟೆಕ್ನಿಕ್. ನಿಮ್ಗೊತ್ತಾ, ಈ ಐಡಿಯಾ ಹುಟ್ಟಿದ್ದೇ ಒಬ್ಬ ಜಿಮ್ ಓನರ್ಗೆ ಬಂದ ಒಂದು ಪ್ರಾಬ್ಲಮ್ನಿಂದ. ಅವರ ಕ್ಲೈಂಟ್ಸ್ಗೆ ಅಕೌಂಟಬಿಲಿಟಿ ಇರ್ಲಿಲ್ಲ. ಆಗ ಅವರು ಈ ಡೀಲ್ ಮುಂದಿಟ್ರು. ನೋಡಿ, ನಾನ್ ನಿಮ್ಗೆ $500 ಕೊಡ್ತೀನಿ, ನೀವ್ ನನಗೆ 8 ವಾರ ಟ್ರೈನಿಂಗ್ ಕೊಡಿ. ನಾನು ನನ್ನ ಗೋಲ್ ರೀಚ್ ಮಾಡಿದ್ರೆ ನನ್ನ ದುಡ್ಡು ನನಗೆ ವಾಪಸ್. ಆದ್ರೆ ಒಂದು ಕಂಡೀಷನ್, ನನ್ನ ರಿಸಲ್ಟ್ಸ್ನ ನಿಮ್ಮ ಬಿಸ್ನೆಸ್ ಮಾರ್ಕೆಟಿಂಗ್ಗೆ ನೀವು ಬಳಸಬಹುದು. ನೋಡಿ, ಇದು ಬರೀ ಸೇಲ್ಸ್ ಅಲ್ಲ, ಇದು ನಂಬಿಕೆ ಮತ್ತೆ ಪ್ರೂಫ್ ಎರಡನ್ನೂ ಕಟ್ಟೋ ಒಂದು ಸ್ಟ್ರಾಟಜಿ. ಹಾಗಾದ್ರೆ ಇದರ ರಿಸಲ್ಟ್ ಏನಾಯ್ತು? ಒಬ್ರು ಸ್ಯಾಟಿಸ್ಫೈಡ್ ಕಸ್ಟಮರ್ ಅಷ್ಟೇನಾ? ಖಂಡಿತ ಇಲ್ಲ. ಆ ಒಬ್ಬ ವ್ಯಕ್ತಿಯ ಸಕ್ಸೆಸ್ ಸ್ಟೋರಿ ಬರೋಬ್ಬರಿ 13 ಹೊಸ ಗ್ರಾಹಕರನ್ನ ಆ ಜಿಮ್ಗೆ ತಂದ್ಕೊಡ್ತು. ಆಕರ್ಷಣಾ ಕೊಡುಗೆಯ ನಿಜವಾದ ಪವರ್ ಇರೋದೇ ಇಲ್ಲಿ. ನಮ್ಮ ಬೆಸ್ಟ್ ಕಸ್ಟಮರ್ಗಳೇ ನಮ್ಮ ಬೆಸ್ಟ್ ಸೇಲ್ಸ್ ಪೀಪಲ್ ಆಗ್ತಾರೆ. ಈ ತರದ ಆಫರ್ ವರ್ಕ್ ಆಗ್ಬೇಕು ಅಂದ್ರೆ ಈ 3 ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು, ರೂಲ್ಸ್ ಎಕ್ದಮ್ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿರಬೇಕು. ಎರಡನೇದು, ಈ ಆಫರ್ ನಿಜವಾದ ಅಳತೆ ಮಾಡಬಹುದಾದ ರಿಸಲ್ಟ್ಸ್ ಕೊಡಬೇಕು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ಆ ಸಕ್ಸೆಸ್ ಸ್ಟೋರಿಗಳೇ ನಮ್ಮ ಬಿಸ್ನೆಸ್ಗೆ ಬೆಸ್ಟ್ ಜಾಹೀರಾತಾಗಬೇಕು. ಇದರ ಹಿಂದಿರೋ ಸೈಕಾಲಜಿ ಇದೆಯಲ್ಲ, ಅದು ತುಂಬಾನೇ ಸ್ಮಾರ್ಟ್ ಆಗಿದೆ. ಇಲ್ಲಿ ನೋಡಿ, ಗ್ರಾಹಕರು ಅವರು ರಿಸಲ್ಟ್ ಪಡೀತಾರೋ ಇಲ್ವೋ ಅಂತ ಬೆಟ್ ಮಾಡ್ತಿಲ್ಲ. ಬದಲಿಗೆ ಅವರು ಕೊಟ್ಟಿರೋ ರೂಲ್ಸ್ ಅನ್ನ ಫಾಲೋ ಮಾಡಕ್ಕೆ ಆಗುತ್ತಾ ಇಲ್ವಾ ಅಂತ ತಮ್ಮ ಮೇಲೆ ತಾವೇ ಬೆಟ್ ಮಾಡ್ತಿದ್ದಾರೆ. ಹೌದು, ನಾನು ಈ ನಿಯಮಗಳನ್ನ ಪಾಲಿಸಬಲ್ಲೆ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ಅವರನ್ನ ಕಮಿಟ್ ಆಗಿ ಇಡುತ್ತೆ. ಇದು ನಿಜಕ್ಕೂ ಗೇಮ್ನೇ ಚೇಂಜ್ ಮಾಡುತ್ತೆ. ಸರಿ, ಈಗ ನಮ್ಮ ಎರಡನೇ ಮಾಡೆಲ್ ಕಡೆ ಬರೋಣ. ಅದೇ ಬೃಹತ್ ಬಹುಮಾನದ ಗಿವ್ ಅವೇ. ಇದು ಒಂದು ಸೂಪರ್ ಟೆಕ್ನಿಕ್. ಇದರಲ್ಲಿ ಒಬ್ರು ವಿನ್ನರ್ ಆಗ್ತಾರೆ, ಆದ್ರೆ ಸೋತ ಪ್ರತಿಯೊಬ್ಬರನ್ನು ನಾವು ಗ್ರಾಹಕರನ್ನಾಗಿ ಮಾಡ್ತೀವಿ. ಹೇಗೆ ಅಂತೀರಾ? ನೋಡೋಣ. ಇದರ ಸ್ಟ್ರಾಟಜಿ ತುಂಬಾ ಸರಳ. ಒಂದು ದೊಡ್ಡ ಅಮೇಜಿಂಗ್ ಬಹುಮಾನವನ್ನ ಅನೌನ್ಸ್ ಮಾಡೋದು. ಅದನ್ನ ಒಬ್ರು ಗೆಲ್ತಾರೆ. ಆದ್ರೆ ನಿಜವಾದ ಮ್ಯಾಜಿಕ್ ಇರೋದು ಆಮೇಲೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಉಳಿದ ಎಲ್ಲರಿಗೂ ಒಂದು ಕನ್ಸೋಲಿಯೇಷನ್ ಆಫರ್ ಸಿಗುತ್ತೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ಮೇಲೆ ಒಂದು ಸ್ಪೆಷಲ್ ಡಿಸ್ಕೌಂಟ್. ಇದ್ರಿಂದ ಏನಾಗುತ್ತೆ ಅಂದ್ರೆ ಯಾರಿಗೂ ತಾವು ಸೋತಿದ್ದೀವಿ ಅನ್ನೋ ಫೀಲಿಂಗೇ ಬರೋದಿಲ್ಲ. ಇದರ ಹಿಂದೆ ಇರೋ ಸೈಕಲಾಜಿಕಲ್ ಪ್ರಿನ್ಸಿಪಲ್ಗೆ ಬೃಹತ್ ಬಹುಮಾನ ಆಂಕರಿಂಗ್ ಅಂತಾರೆ. ಅಂದ್ರೆ ಆ ದೊಡ್ಡ ಬಹುಮಾನದ ಬೆಲೆ ಇದೆಯಲ್ಲ, ಅದು ಜನರ ಮನಸ್ಸಲ್ಲಿ ಒಂದು ಬೆಂಚ್ ಮಾರ್ಕ್ ತರ ಕೂತ್ಕೊಂಡ್ಬಿಡುತ್ತೆ. ಅದನ್ನೇ ಆಂಕರ್ ಅನ್ನೋದು. ಆ ದೊಡ್ಡ ಮೊತ್ತಕ್ಕೆ ಹೋಲಿಸಿದ್ರೆ ಆಮೇಲೆ ಅವ್ರಿಗೆ ಸಿಗೋ ಡಿಸ್ಕೌಂಟ್ ಆಫರ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡ ಡೀಲ್ ತರ ಕಾಣಿಸುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ $6,000 ಬೆಲೆ ಬಾಳೋ ಬಹುಮಾನ ಮಿಸ್ ಆಗಿರ್ಬೋದು, ನಿಜ. ಆದ್ರೆ $2,000 ಗಿಫ್ಟ್ ಕಾರ್ಡ್ ಸಿಕ್ಕಿದೆಯಲ್ಲ, ಹಾಗಾಗಿ ಏನೂ ಕಳೆದುಕೊಂಡಿಲ್ಲ. ಬದಲಿಗೆ $2,000 ಉಳಿಸಿದ್ದೀವಿ ಅನ್ನೋ ಭಾವನೆ ಬರುತ್ತೆ. ನೋಡಿ, ಇಲ್ಲಿ ಸೋಲಿನ ಫೀಲಿಂಗ್ ಅನ್ನ ಗೆಲುವಿನ ಫೀಲಿಂಗ್ ಆಗಿ ಹೇಗೆ ಬದಲಾಯಿಸಲಾಗುತ್ತೆ. ಇನ್ನು ನಮ್ಮ ಕೊನೆಯ ಮಾಡೆಲ್, ಬಹುಶಃ ಇದು ಎಲ್ಲದಕ್ಕಿಂತ ತುಂಬಾನೇ ಸ್ಮಾರ್ಟ್ ಆದದ್ದು. ಅದೇ ಡಿಕಾಯ್ ಆಫರ್. ಇದರಲ್ಲೇನಾಗುತ್ತೆ ಅಂದ್ರೆ ಗ್ರಾಹಕರಿಗೆ ಒಂದು ಆಪ್ಷನ್ ಕೊಡ್ಲಾಗುತ್ತೆ, ಆದ್ರೆ ಆ ಆಪ್ಷನ್ ಅನ್ನ ಅವರು ಆಯ್ಕೆ ಮಾಡಬಾರ್ದು ಅಂತಾನೆ ಅದನ್ನ ಡಿಸೈನ್ ಮಾಡಿರ್ಲಾಗುತ್ತೆ. ಇದು ಹೇಗ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಸೊ ಇಲ್ಲಿ ಗ್ರಾಹಕರ ಮುಂದೆ ಒಂದು ಪ್ರಶ್ನೆ ಇಡಲಾಗುತ್ತೆ.
ಈ 2 ದಾರಿಗಳಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ. ಇದರಲ್ಲಿ ಒಂದು ಆಪ್ಷನ್ನ ಬೇಕಂಟ್ಲೆ ಸ್ವಲ್ಪ ವೀಕ್ ಆಗಿ ಡಿಸೈನ್ ಮಾಡಿರ್ತಾರೆ. ಯಾಕಂದ್ರೆ ಇನ್ನೊಂದು ಆಪ್ಷನ್ ಅದರ ಮುಂದೆ ಕ್ಲಿಯರ್ ಆಗಿ ಬೆಸ್ಟ್ ಅಂತ ಕಾಣ್ಬೇಕು. ಈ ಉದಾಹರಣೆ ನೋಡಿ. ಮೊದಲನೇ ಆಪ್ಷನ್ ಫ್ರೀ, ವಾರಕ್ಕೆ ಒಂದೇ ಸೆಷನ್. ಎರಡನೇ ಆಪ್ಷನ್ ಅಲ್ಟಿಮೇಟ್ ವರ್ಷನ್, ಅದಕ್ಕೆ $399. ಇಲ್ಲಿ ಸ್ಟ್ರಾಟಜಿ ತುಂಬಾ ಕ್ಲಿಯರ್ ಆಗಿದೆ. ಒಂದು ಉಚಿತ ಆದ್ರೆ ಸ್ಲೋ ಆಗಿರೋ ಆಪ್ಷನ್, ಇನ್ನೊಂದು ದುಡ್ಡು ಕೊಡ್ಬೇಕು ಆದ್ರೆ ಅಲ್ಟಿಮೇಟ್ ಆಪ್ಷನ್. ಆ ಫ್ರೀ ಆಪ್ಷನ್ ಇದೆಯಲ್ಲ, ಅದು ಜನರನ್ನು ಒಳಗೆ ಬರೋಕೆ ಸಹಾಯ ಮಾಡುತ್ತೆ, ಆದ್ರೆ ಅದರ ಲಿಮಿಟೇಷನ್ಸ್ ಪೇಯ್ಡ್ ಆಪ್ಷನ್ನ ವ್ಯಾಲ್ಯೂನ ಜಾಸ್ತಿ ಮಾಡಿ ತೋರಿಸುತ್ತೆ. ಈಗ ಆಯ್ಕೆಗಳು ತುಂಬಾ ಸ್ಪಷ್ಟವಾಗಿವೆ. ಒಂದು ಕಡೆ ಫ್ರೀ ಆಗಿ ಆಮೆ ವೇಗದಲ್ಲಿ ಹೋಗೋದು, ಇನ್ನೊಂದು ಕಡೆ ಹಣ ಕೊಟ್ಟು ರಾಕೆಟ್ ವೇಗದಲ್ಲಿ ಗುರಿ ಮುಟ್ಟೋದು. ಯಾರು ಸೀರಿಯಸ್ ಆಗಿ ರಿಸಲ್ಟ್ಸ್ ಬೇಕು ಅಂತಾರೋ ಅವ್ರಿಗೆ ಈ ವ್ಯಾಲ್ಯೂನಲ್ಲಿರೋ ದೊಡ್ಡ ವ್ಯತ್ಯಾಸ ಪೇಯ್ಡ್ ಆಪ್ಷನ್ ಅನ್ನೇ ಆಯ್ಕೆ ಮಾಡೋ ಹಾಗೆ ಮಾಡುತ್ತೆ, ಹೌದಲ್ವಾ? ಮತ್ತೆ ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ನಿಜಕ್ಕೂ ಶಾಕಿಂಗ್. ಪ್ರತಿ 10 ಜನರಲ್ಲಿ 8 ಜನ, ಹೌದು 8 ಜನ ಆ ದುಡ್ಡು ಕೊಡೋ ಆಪ್ಷನ್ ಅನ್ನೇ ಚೂಸ್ ಮಾಡಿದ್ರು. ಇಲ್ಲಿರೋ ಐರನಿ ನೋಡಿ, ಆ ಫ್ರೀ ಅನ್ನೋ ಆಫರ್ ಇರೋದಕ್ಕೇನೆ ಜನ ಜಾಸ್ತಿ ಬೆಲೆ ಉಳ್ಳ ಆಪ್ಷನ್ ಕಡೆ ಹೋದ್ರು. ಹಾಗಾದ್ರೆ ಉಚಿತ ಅನ್ನೋದು ಯಾಕೆ ಇಷ್ಟೊಂದು ಪವರ್ಫುಲ್? ಯಾಕಂದ್ರೆ ಈ 3 ಮಾಡೆಲ್ಗಳು ಒಂದೇ ರೀತಿ ಕೆಲಸ ಮಾಡ್ತವೆ. ಮೊದಲನೇದಾಗಿ ಅವು ಗ್ರಾಹಕರ ರಿಸ್ಕ್ ಅನ್ನ ಕಡಿಮೆ ಮಾಡ್ತವೆ. ಎರಡನೇದಾಗಿ ಕಮಿಟ್ ಆದವ್ರಿಗೆ ಜಬರ್ದಸ್ತ್ ರಿಸಲ್ಟ್ಸ್ ಕೊಡ್ತವೆ. ಮೂರನೇದಾಗಿ ಆ ರಿಸಲ್ಟ್ಸ್ಗಳೇ ನಮ್ಮ ಆಫರ್ಗೆ ಜಾಹೀರಾತ್ ಕೊಟ್ಟು ಇನ್ನೂ ಹೆಚ್ಚು ಗ್ರಾಹಕರನ್ನ ತಂದುಕೊಡ್ತವೆ. ಮತ್ತೆ ಕೊನೆಯದಾಗಿ ಇದರಿಂದ ಸಿಗೋ ಗ್ರಾಹಕರು ನಮ್ಮ ಜೊತೆ ಲಾಯಲ್ ಆಗಿ ಉಳಿದು ಮತ್ತೆ ಮತ್ತೆ ಖರೀದಿ ಮಾಡ್ತಾರೆ. ಇದು ಬರೀ ಒಂದು ಟ್ರಾನ್ಸಾಕ್ಷನ್ ಅಲ್ಲ, ಇದೊಂದು ನಂಬಿಕೆ ಕಟ್ಟೋ ಸ್ಟ್ರಾಟಜಿ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ಯೋಚನೆ ಮಾಡಿ. ನಿಮ್ಮ ಬಿಸ್ನೆಸ್ನಲ್ಲಿ ಉಚಿತವಾಗಿ ಕೊಡಬಹುದಾದ ಆ ಒಂದು ಆಫರ್ ಯಾವುದು? ಅದು ನಿಮ್ಮ ಅತಿ ಹೆಚ್ಚು ಲಾಭ ತರುವ ಆಫರ್ ಆಗಿ ಬದಲಾಗಬಹುದು.